ಇಲ್ಲಿ ಭೂತ ಪ್ರೇತಗಳು ಇದ್ರೂ ಇರ್ಬೋದು. ಮೊದಲಿನಿಂದ ಕಿವಿ ತುಂಬ ಕೇಳಿ ಮನ ಆನಂದಿಸುವಂತೆ ಕೇಳಿಸಿಕೊಂಡೆ ಈ ಹಾಡಿದ ನವಿಲಿನಂತೆ ನೃತ್ಯಗೈದು ಕೋಗಿಲೆಯಂತೆ ಹಾಡಿದ ಹಾಡನ್ನು ಹರೆಯದ ಯೌವನ ತುಂಬಿತು ಕಾಡುತ್ತಿರುವ ರತ್ನದಂಚಿನ ಮನೆಗಳ ತಾರೆಯಾದ ಈ ಅಬಲೆಯನ್ನನ್ನು ದಕ್ಕಿಸಿಕೊಳ್ಳೋದಕ್ಕೆ ಇದೊಳ್ಳೆಯ ಸುಸಮಯ. ಬಂಗಾರದ ಜಿಂಕೆ ಎಂದಿರುವ ಈ ರೇಣುಕಾ ನನ್ನ ರಮಣಿಯಾಗಿ ರಂಜಿಸಿದರೆ ಅವರಂತೆ ದೊರೆಗೂಡಿಸಿ ಎಣ್ಣೆ ಹಾಕಿ ದಕ್ಕಿಸಿಕೊಳ್ಳುವೆ ನನ್ನ ಸೋದರ ಮಾವ ದೇಸಾಯಿ ಗೌಡನ ಹಣ ಆಭರಣದ ರಾಶಿಯನ್ನು. ಆಮೇಲೆ ನಾನು ಆಟ ಆಡಿಸುವ ಆಳುಗಳು ನಾನೇ ಪಡೆದಣ್ಣ ದೇಸಾಯಿ ಗೌಡನ ಫ್ಯಾಕ್ಟರಿಯ ಮ್ಯಾನೇಜರ್, ಅಲ್ಲದೆ ಅವನ ಸೋದರಯ್ಯ ಸುರೇಂದ್ರ ಪಾಟೀಲ್. ಗೊತ್ತಾಯ್ತು. ಅಂದಹಾಗೆ ಸಾವಿನಿಗೆ ಬಂದ ಕಾರಣ ಹನುಮಂತರ ಹಳೆಯ ಯೌವನದ ಮುತ್ತಿಯನ್ನು ಹೊತ್ತು ಅವಲೆಯಾಗಿ ಇಡೀ ಖಗೋಳವನ್ನೇ ಸುತ್ತಿ ನಿನ್ನ ಕೊರಳಿಗೆ ಮಾಂಗಲ್ಯವಿಲ್ಲದೆ ಗೋಳಾಡುವುದು, ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನ್ನ ಪತಿಯಾಗಲು ಬಂದಿರುವುದು. ನೀನು ಆಫ್ಟರ್ ನಮ್ಮ ಅಣ್ಣನ ಫ್ಯಾಕ್ಟರಿ ಮ್ಯಾನೇಜರ್ ಆದ ಮಾತ್ರಕ್ಕೆ ಪರಿವಾರದ ಬಂಡನಾಗಿ ಬಹದ್ದೂರನಂತೆ ನನ್ನ ಮುಂದೆ ನಿಂತು ನನ್ನ ಕೊಳ್ಳಿಗೆ ಮಾಂಗಲ್ಯವನ್ನು ಕಟ್ಟುತ್ತೀರಿ ಎಂದು ಹೇಳ್ತಾ ಇದೆಯಲ್ಲ. ನೀನು ಆಫ್ಟರ್ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಷ್ಟೇ. ನನ್ನನ್ನೆಲ್ಲ ಕಿತ್ತು ಕೋಳಿಗೆ ಗದ್ದಿದ್ದಿರೋ ಹೆಣ್ಣು ಅಂತ ತಿಳ್ಕೊಂಡಿದೆಯೇನು? ಸುಮ್ಮನೆ ಒಳ್ಳೆ ಮಾತಿಂದ ಆಯಿನಿಂದ ಹೊರಟೋದು. ಬಂದಿಲ್ಲ ರೇಣುಕಾ. ಹರೇದ ಯೌವನ ತುಂಬಿತು ಕಾಡುತ್ತಿರುವ ನಿನ್ನ ದೇಹದ ಸೌಂದರ್ಯದ ಸುಖ ಸವಿಯಲು ಬಂದಿರುವೆ. ಅದು ಈ ಜನ್ಮದಲ್ಲಿ ನಿನ್ನಿಂದ ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯ ಆಗುತ್ತನ್ನೇ ಸಾಧಿಸಲು ದೊಡ್ಡ ಸಲಗಾರನಾಗಿ ಸಟ್ಟು ಹೊಡೆದು ನಿಂತಿರುವ ಈ ಸುರೇಂದ್ರ ಪಾಟೀಲರಿಗೆ ಅಸಾಧ್ಯವಾಗುವುದು ಯಾವುದೂ ಇಲ್ಲ ಈ ಬ್ರಹ್ಮಾಂಡದಲ್ಲಿ. ಅಂದಾಗ ಕೇವಲ ಚೂಡಿ ಹಾಕಿದ ಬ್ಯಾಡಿ ಹಣ್ಣಾದ ನೀನೇನು ಮಹಾ ನಿನ್ನಂತ ಕಾಮದ ಪಿತ್ತ ನೆತ್ತಿಗೆ ಇರುವ ರಾಕ್ಷಸರನ್ನು ಕೊಂದು ನಿಮ್ಮ ಹೊಟ್ಟೆಯನ್ನು ಬಿದ್ದು ಕೋಳಿಗೆ ಹಾರವನ್ನಾಗಿ ಮಾಡಿ ಹಾಕಿಕೊಂಡ ಆ ಚಂಡಿ ಚಾಮುಂಡಿ ಕೂಡ ನನ್ನಂತೆ ಒಂದು ಹೆಣ್ಣಾದರೇನು? ಬಲ್ಲವರು ಬರೆದಿಟ್ಟ ಕಥೆ ಕಾದಂಬರಿ ಓದಿ ರಾಮಾಯಣ ಮಹಾಭಾರತದ ಕಂತೆ ಪುರಾಣ ಕೇಳಿ ಕಳೆದುಕೊಳ್ಳಬೇಡ ನಿನ್ನ ತಾಳಿಯ ಭಾಗ್ಯವನ್ನು. ನಿನ್ನ ಮರಣಿಯಾಗುವನೆಂದು ನಿನ್ನ ಹೆತ್ತಮ್ಮಳ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟೆನು. ಗುರು ಹಿರಿಯರ ಸಮಕ್ಷಮ ಈ ಗ್ರಾಮ ದೇವತೆಯ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಕೊರಳಿಗೆ ಮಾಂಗಲ್ಯ. ಇದನ್ನು ತಿರಸ್ಕರಿಸಿ ಈ ಜಗದ ಕಣ್ಣು ಎಂದು ನೀ ಹಾರಾಡಿದರೆ ನಿನ್ನ ಹೊಟ್ಟೆಯಲ್ಲಿ ಮೂಡಿಸುವೆ ಈ ಪಾಟೀಲನ ವಂಶದ ಕುಡಿಯನ್ನು. ಕಾಮಂತ ಪಶು ಬೆಳತಿ ನಾರಿಯ ಹೆಣ್ಣಿನ ಕುಲಕ್ಕೆ ಕಾದ ಕಬ್ಬಿಣದ ಸಲಾಟೆಯಿಂದ ಬರೆ ಎಳೆಯುವಂತೆ ಮಾತಾಡ್ತಾ ಇದೆಯಲ್ಲ. ನೀನು ಈ ಸಮಾಜದಲ್ಲಿ ಒಂದು ಹೇಳಿದಂತೆ
ನಿನ್ನಂತ ಹರೆಯದ ನೂರಾರು ಬಾಲಿಯರನ್ನು ನನ್ನ ಹಣ ಆಭರಣದ ರಾಶಿಯಲ್ಲೇ ತೇಲಾಡಿಸಿ ಸ್ವತಃ ಆಳುವ ಅರಸನಾದ ಈ ಪಾಟೀಲ ಮನಸ್ಸು ಮಾಡಿ ಕೇಸರಿಯಂತೆ ಗರ್ಜಿಸಿದರೆ ಜಿಂಕೆಯಂತೆ ಹಾರಿ ಬಂದು ಬಿಡುವೆ ನನ್ನ ಕಾಮದ ಶರಪಂಜರ. ಪಾಟೀಲ, ನಾನು ನಿನ್ನ ಕಾಮದ ಶರಪಂಜರದಲ್ಲಿ ಬೀಳ್ತೀನಿ. ಒಂದು ವೇಳೆ ಹಾಗೆ ಆಗಿದ್ದೆ ಆದ್ರೆ ಈ ಬೆಳಗ್ಗೆ ಎನ್ನುವ ತತ್ವದ ಬೆಂಕಿಯಿಂದ ಸುಟ್ಟು ಭಸ್ಮ ಮಾಡಿದೆ ಆ ಕ್ಷಣದಲ್ಲಿ ಆ ನಿನ್ನ ಕಾಮದ ಪಂಜರವನ್ನ. ರೇಣುಕ, ಹೆಣ್ಣಿಗಿಷ್ಟು ಸೇಗಳು ರೋಸ ಇರಬೇಕಾದರೆ ಗಣ್ಣಿಗೆಲ್ಲವನ್ನು ತಿಳಿದಿರುವ ಆ ಹೆಣ್ಣು ಸತ್ತವರು ಮೀಸೆ ಬಾರದೆ ಇರುವ ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ಬೇರೆ ಬೇರೆ ಮತ್ತೆ ಮತ್ತೆ ಮರಳಿ ಬರುತ್ತಿರುವ ಜೋಡು ಗುಂಡಿಗೆಯನ್ನು ಪಡೆದು ಬಂದ ಈ ಗಂಡು ನಿನ್ನ ಶೀಲ ಸವಿಯದೆ ಬಿಡಲಾರ. ಜಟಾಧಾರಿ ಹೊರಗೆ ಜಟನಾಗರನಾಗಿ ಸುತ್ತಿಕೊಂಡು ನರನಾಗರನಾದ ಈ ಪಾಟೀಲನು ಹಾವಾಗಿ ಕಚ್ಚಿ ಹೊರಗೆ ತಿನ್ನುತ್ತಾನೆ ಈ ನಿನ್ನ ಗಾಢವಾದ ದೇಹವನ್ನು. ಬೇಗವಾಗಿ ಈ ಪಾಟೀಲನ ಕೈಯಾರೆ 10 ತೊಲೆ ಚಿನ್ನದ ಮಾಂಗಲ್ಯವನ್ನು ಕಟ್ಟಿಸಿಕೊಂಡು. ಲೇ ಪಾಟೀಲ, ನೀನು ಕಟ್ಟುವ 10 ತೊಲೆದ ಮಾಂಗಲ್ಯ ಸರ ನನ್ನ ಕಾಲಲ್ಲಿರುವ ಚಪ್ಪಲಿಯ ಸಮಾನ. ಕೂಳಿನ ಆಸೆಗಾಗಿ ಮತ್ತೊಬ್ಬರು ಸತ್ತಾಗಿ ಬಿದ್ದ ನೀನು 10 ಒಟ್ಟಿಸುವ ಯಾವ ಬಂಡರಂಡೆ. ಮಾವಿನ ಹಣ್ಣನಿದ್ದೆ ಮಾಗಿ ನಿಂತ ಮಾಟಗಾರ್ತಿಯನ್ನೇ ನಿನ್ನ ಶೀಲ ಸವಿಯದೆ ಬಿಡ. ಹೆಣ್ಣಿನ ಕೈ ಬಿಟ್ಟು ದೂರ ಸರಿಯೋ ಕಾಮುಕ. ನೀನೇನಾದ್ರೂ ಇಂಥ ನೀತಿ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದೆ ಆದ್ರೆ ಈ ಸಮಾಜದಲ್ಲಿ ಕುಳಿತಿರುವ ವೀರ ಗರತಿಯರು ಬಂದು ನಿನ್ನನ್ನು ಹರಿದು ತಿನ್ನುತ್ತಾರೆ. ಸಮಾಜ ಇದೊಂದು ಮೂರ್ಖ ಸಮಾಜ. ರೇಣುಕಾ, ಕೇಳು ನಿನ್ನ ಗರತಿ ಸಮಾಜದ ಕಥೆಯನ್ನು. ದೇವರಂತ ಗಂಡನಿದ್ದರು ಮಿಂಡನ ಸುಖಕ್ಕಾಗಿ ತಾಯಿ ಕಟ್ಟಿದ ಗಂಡನನ್ನೇ ಕೊಂದ ಇನ್ನಂತ ಕಟುಕಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದ. ಹಣದಾಸೆಗಾಗಿ ತಾಳಿ ಕಟ್ಟಿದ ಗಂಡನ ತಮ್ಮ ಅರ್ಥಾತ್ ಮೈದುನಿಂದ ತನ್ನ ಚಪಲ ತೀರಿಸಿಕೊಳ್ಳುವ ನಿನ್ನಂತ ಹೊಲಸು ಹಾಲರದ ಹೆಣ್ಣುಗಳಿಲ್ಲ ಈ ನಿನ್ನ ಹಾಳು ಜಗದಲ್ಲಿ. ಅಷ್ಟೇ ಅಲ್ಲ, ಹಗಲು ಹೊತ್ತಿನಲ್ಲಿ ಅಣ್ಣ ತಂಗಿಯಂದ ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಹೆಣ್ಣಿನೊಂದಿಗೆ ಸರಸವಾಡಿ ಕೊನೆಗೆ ಮಗುವಿಗೆ ಜನ್ಮ ನೀಡಿದ ನಿನ್ನಂತ ಬಂದ ರಂಡೇರಷ್ಟಿಲ್ಲ ಈ ನಿನ್ನ ಕಾಳು ಕಲಿಯುವುದು. ಒಡ ಹುಟ್ಟಿದ ಅಣ್ಣ ತಮ್ಮಂದರ ಕತ್ತನ್ನೇ ಕೊರೈಸಿ ಶತ್ರುವಿನ ಮಲೆಯಲ್ಲಿ ಮತ್ತೆ ನಿನ್ನಂತ ಸೂಳೆಯಾಗಿ ಬಿದ್ದ ನಿನ್ನಂತ ಸೋಗಲಾಡಿ ಹಣ್ಣು ವಹಿಸ್ತಿಲ್ಲ ಈ ನಿನ್ನ ಕಲಿಕಾಲದ ಕಂಪ್ಯೂಟರ್ ಯುಗದಲ್ಲಿ. ಅಂದಾಗ ನಿನ್ನ ಮಾನವಂಗದ ತೆರೆ ಹಿಡಿದು ನಿನ್ನ ಶೀಲವೆಂಬ ಸ್ತ್ರೀ ಮುದ್ರಿಕೆ ರಕ್ತಕ್ಕೆ ಕರಿನಾಗರನಾಗಿ ಕಚ್ಚಿ ವಿಷೇಪಿಸಿದರೆ ಯಾವ ಗರತಿಯರು ಎದ್ದು ಬರಲಾರೋ ಈ ನಿನ್ನ ಹಾಳು ಸಮಾಜ. ಈ ರೀತಿ ಬಂಟಿ ಹಣ್ಣಿನ ಕಾಣಿಸುತ್ತೆ ಆದ್ರೆ ನಿನ್ನನ್ನು ಸಂಹಾರ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ.
ನೀ ಹೆಚ್ಚಿಗೆ ಉಚ್ಚರಿಸಿದ್ದೆ ಆದರೆ ಹುಡುಗಿಬಿಡುವೆ ನಿನ್ನ ಮೃದುವಾದ ದೇಹವನ್ನು ಬಡಿಯಾರ ಮಾಡದೆ ಬಂದಗಳು ನನ್ನ ಬಳಿ ಹಾಕುವೆ ನಿನ್ನ ಶೀಲ ಮೊದಲು ಕೈ ಬಿಡುವ ಈ ಶ್ರೀಮಂತ ಕುಮಾರಿಯ ಕೈಯನ್ನು. ನನ್ನ ಈ ಪ್ರೇಮ ಸಮ್ಮೇಳನದಲ್ಲಿ ಸರ್ಪ ಅಂತ ಸಾಗಿ ಬಂದ ನೀನಾವನಲ್ಲಿ ನಿಮ್ಮಂತ ಕಟುಕ ಶ್ರೀಮಂತರ ಕಣ್ಣು ಕೀಳಲು ಸಿದ್ಧನಾಗಿ ಬಂದಿರುವ ಇವನು ಶೂರ ಜಮದಗ್ನಿ. ಲೇ ಜಮದಗ್ನಿ ಎಂಬ ಇಲಿ ನಾನಲ್ಲೇ ನಿಮ್ಮಂತ ಕಾಮಾಂಧರ ಪ್ರಾಣ ತೆಗೆಯಲು ಸಿದ್ಧನಾಗಿ ಬಂದಿರುವನು ನಿನ್ನ ಪಾಲಿನ ಹುಲಿ. ತುತ್ತು ಕೂಳಿಗೂ ಗತಿ ಇಲ್ಲದ ಬಡ ಬೇಕಾರಿ ನನಗೆಲವಾಗಿ ನಿಲ್ಲುವಿಯಾ? ಬಾಯಿ ಮುಚ್ಚ ಹೇಳಿ ಬಡವಿಕಾರಿಯನ್ನು ಬದಲುವ ನಿನ್ನಂತ ಶ್ರೀಮಂತ ಪುಣ್ಯಗಳಿಗೆ ನಾನು ಹೀಗೆ ನಿಲ್ಲುತ್ತೇನೆ. ಈ ಜಮದಗ್ನಿ ತನ್ನ ಬಡತನದ ಬೇಗೆಯನ್ನು ಹರಿದೊಗೆದು ಒಂದು ಸಲ ಸೇಡಿನ ಶರವೇಗದಲ್ಲಿ ಸಾಗಿದರೆ ಹೇಳಿಯಾದ ನಿನ್ನ ಗತಿ ನನ್ನ ಸೇಡಿನ ಕಿಡಿಗೆ ಆಹುತಿ. ಲೇ ಜಮದಗ್ನಿ, ಈ ಪಾಟೀಲನ ಎದುರು ಹಾಕಿಕೊಂಡು ನೆಗಲು ಬಿದ್ದು ಸಾಯ್ಬಿಡಲಿ ಹುಚ್ಚ. ಹಾಗೆ ಹೊರಟು ಹೋಗಲು ಬಂದಿಲ್ಲ ಪಾಟೀಲ. ಈಗ ನಿನ್ನ ದೇಹ ಇಬ್ಬಾಗ ಮಾಡಿ ಇವಳ ಮಾನ ಕಾಪಾಡಲು ಬಂದಿರುವೆ. ನನ್ನ ದೇಹ ಇಬ್ಬಾಗ ಮಾಡುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಜನ ಸತ್ತು ಸುಡುಗಾಲ ಸೇರಿದ್ದಾರೆ ಈ ಪಾಟೀಲನ ಕೈಗೆ. ಈ ಪಾಟೀಲನ ಸಾಹಸ ತಿಳಿಯದೆ ನಿಂತರೆ ನಿನ್ನ ಘಟ ಉರುವುದು. ಘಟ ಬಿದ್ದರೆ ಹಠ ಸಾಧಿಸೇ ಸಾಯುವ ಕೆಚ್ಚದೆ ಛಲಗಾರ ಈ ಜಮದಗ್ನಿ. ಹೋಗಲಿರಲು ಸತ್ಯ ನ್ಯಾಯ ನೀತಿಗಾಗಿ ಹೋರಾಡಿ ಮುತ್ತೈದೆಯರಿಗೆ ಮುಖ್ಯ ಸ್ಥಾನ ಕೊಡಲು ಹುಟ್ಟಿ ಬಂದಿರುವ ಈ ನಾಡ ತಾಯಿಯ ಉದರದಲ್ಲಿ ಈ ಗಂಡು ಕೊಡಲಿಯೊಂದಿಗೆ ಅದರಲ್ಲಿ ನಿನ್ನ ನನ್ನೆದುರಿಗೇನೆ ಬೆರತಿಯರನ್ನು ಕೆಳಕುತ್ತಿರುವೆ ಎಂದಾಗ ನಿನ್ನ ಬಿಸಿ ರಕ್ತ ಕುಡಿಯಲು ಮರಣದ ಬೀಜೆಯನ್ನೇ ಹರಿದು ಹಾಕಿ ನಿಲ್ಲುವೆ ಗಂಟೆ. ಲೇ ಜಮದಗ್ನಿ, ಈ ಓಳಿಗಾಗಿ ಪ್ರಾಣ ತ್ಯಾಗ ಮಾಡಲು ಇವಳೇನು ನಿನ್ನ ಮನೆ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಅಸಹಾಯಕ ಸ್ಥಿತಿಯಲ್ಲಿರುವ ಈ ಹೆಣ್ಣನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗುವುದಕ್ಕೆ ನಾನೇನು ಹೇಳಿಯಲ್ಲಲೇ ಪಾಟೀಲ. ಈ ಹೆಣ್ಣು ಅಷ್ಟೇ ಯಾಕೆ ಕಷ್ಟದ ಕಣ್ಣೀರಿನಿಂದ ಕೈ ತೊಳೆಯುತ್ತಿರುವ ಅವರ ಹೆಣ್ಣು ಮಕ್ಕಳು ಯಾರ ಮನೆಯವರೇ ಆಗಿರಲಿ ನಿಮ್ಮಂತ ಕಾಮಾಂಧರ ನೆತ್ತಿಯ ನೆತ್ತರು ಕುಡಿದು ಅಬ್ಬರಿಸಿ ಬರುತ್ತಿರುವ ನಿನ್ನ ದೇಹ ಇಬ್ಬಾಗ ಮಾಡಿಬಿಡುತ್ತೇನೆ. ಅದನ್ನೆಲ್ಲ ಅರಿಯದ ಅವಿವೇಕಿ ನೀನಾದರೆ ಹಾಗಾದರೆ ಗಂಡಸಾಗಿ ಮುಂದಕ್ಕೆ ಇವರ ಕೈ ಹಿಡಿಯಲು ಹೆಣ್ಣಿಗಿಷ್ಟು ಹೇಳಿ ಗಂಡಸಿ, ನಿನ್ನಂತ ನೂರಾರು ಹರೆಯದ ಹೇಳಿ ಗಂಡಸಿ ಪುಂಡ ಪುರುಷನಂತೆ ಬೊಗಳ ಬೇಡ. ಅದೇ ನಿನ್ನ ಪುಂಡತನದ ಮಾತನ್ನು ಎಲೆಯನ್ನು ಕಾಪಾಟ್ಟಿದ್ದರೆ ನಿನ್ನ ಹಿಂದೆ ನಿನ್ನ ಹೆತ್ತ ತಂದೆ ತಾಯಿಯರನ್ನು ಕೊಂದ ಆ ಕಚರ ಚಾಂಡನಿಗೆ ತೋರಿಸಬೇಕಿತ್ತು ನಿನ್ನ ಸೇವೆ. ಪಾಟೀಲ ಕೇಳು, ಮೊದಲು ನಿನ್ನ ಹಿಂದಿನ ಚರಿತ್ರೆ ಇತಿಹಾಸದ ಬಹಳ ಪುಟವನ್ನು ನೀನ್ಯಾರೆಂಬುದನ್ನು ಮರೆತು ಸಾಕು ಸೋದರನಾಗಿ ಮತ್ತೊಬ್ಬರ ಸೊತ್ತಾಗಿ ಬಿದ್ದ ನೀನು ನಮ್ಮಂತವರಿಗೆ ಸೊಡ್ಡು ಹೊಡೆದು ನಿಲ್ಲುವ ನೀನೊಬ್ಬ ಸೂರನೇ. ಪಾಟೀಲ ಮಲಗಿದ ಕಾಲಿಂಗ ಸರ್ಪದ ಎಡೆ ತುಳಿದು
ಎಷ್ಟು ನಿಂತ ಪರಿಚಿರತೆಯ ಗದ್ದಲದಲ್ಲಿ ಗೆದ್ದ ರೊಟ್ಟಿಗೆ ಮಾಡದವಲಿ ನಾನಾಗದಿದ್ದರೆ ಕೆರಳಿದ ವೀರಕೇಸರಿಗೆ ಈ ಚಮದಗ್ನಿನೇ ಅಲ್ಲ. ಬರೆದಿಟ್ಟುಕೋ ಮಗನೇ ಈ ಮಾತನ್ನ, ನಿನ್ನ ಹಣೆ ಬರ ಆಗಲೇ. ಸುತ್ತೇಳು ಹಳ್ಳಿಗೆ ಶ್ರೀಮಂತ ಶಿವ ಎನಿಸಿಕೊಂಡಿರುವ ಆ ದೇಸಾಯಿಗೌಡನ, ನನ್ನ ಸೋದರ ಮಾವ ದೇಸಾಯಿಗೌಡನ ಬೆಂಬಲ ನನಗಿರುವಾಗ ನನಗೆ ಯಾರ ಭಯವಿಲ್ಲ ಈ ಬ್ರಹ್ಮಾಂಡದಲ್ಲಿ. ಇಂದು ಯುವವನ್ನು ರಕ್ಷಿಸಿದ ಮಾತ್ರಕ್ಕೆ ದೊಡ್ಡ ಸೂರ ಸರದಾರರಿಂದ ತಿಳಿಯಬೇಡ. ಇದರ ಸೇಡನ್ನು ನಾನು ಈಗ ತೀರಿಸಿಕೊಳ್ಳದಿದ್ದರೂ ಮುಂದಿನ ನಾಟಕ ಗಂಧದ ಗುಡಿ ನಾಟಕದಲ್ಲಿ ಚಕ್ರವರ್ತಿ ಎಂಬ ಖಳನಾಯಕ ನಾನಾಗಿ ಬಂದು ನಿನ್ನನ್ನು ಸಿಡಿಗಿ ಕಟ್ಟಿ ಸುಡುಗಾಡಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸುರೇಂದ್ರ ಪಾಟೀಲನೇ ಅಲ್ಲ. ರೇಣುಕಾ, ಹೋಗಲೇ ಪಾಟೀಲ ಹೋಗು. ಅದೇ ಗಂಧದ ಗುಡಿ ಎಂಬ ನಾಟಕದಲ್ಲಿ ನಿನ್ನನ್ನು ಈ ಪೃಥ್ವಿಯಿಂದಲೇ ಪರಲೋಕಕ್ಕೆ ಕಳುಹಿಸಲು ಪರಶಿವನೆಂಬ ಕಥಾನಾಯಕ ನಾನಾಗಿ ಬಂದು ನಿನ್ನ ದೇಹ ಮೆಟ್ಟಿ ಮುರಿಯುವುದೇ ನನ್ನ ಗುರಿ. ಏನಮ್ಮ ತಾವು ಇಂಥಾವತ್ತಿನಲ್ಲಿ ನೋಡಿ, ಈ ಸುಂದರವಾದ ವಾತಾವರಣದಲ್ಲಿ ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಆ ಪಾಪಿಂದ ನನ್ನ ಕಾಪಾಡಿದ ನಿಮ್ಗೆ ನನ್ನ ಧನ್ಯವಾದ. ಓಹೋ, ನೀನ ಶ್ರೀಮಂತ ದೇಸಾಯಿಗೌಡನ ತಂಗಿ ರೇಣುಕಾ. ನಿನ್ನ ಮೇಲೇನೆ ನಿನ್ನ ಮಾವನ ಕಾಮದ ಕಣ್ಣು. ಇರಲಿ ಇರಲಿ, ನಾನೇನು ಬರಲು ನೋಡಿ, ಈ ನಿಮ್ಮ ನಡೆ ನುಡಿ ಧೈರ್ಯ ಸಾಹಸಕ್ಕೆ ನಾನಂತೂ ತುಂಬಾನೇ ಮೆಚ್ಚಿಕೊಂಡಿದ್ದೀನಿ. ಅಂದರೆ ಅಂದ್ರೆ ನೀವು ನನ್ನ ಕೈ ಹಿಡಿದು ನಿಮ್ಮ ಸತಿಯಾಗಿ ಸ್ವೀಕರಿಸಿಕೊಳ್ಳಬೇಕು. ಛೇ ಛೇ, ಶ್ರೀಮಂತ ದೇಸಾಯಿಗೌಡನ ತಂಗಿ ರೇಣುಕಾಳ ಕೈ ಹಿಡಿಯುವ ಶಕ್ತಿ ನಮಗೆಲ್ಲಿದೆ? ಅದು ಅಲ್ಲದೆ ಆ ನಿಮ್ಮನ್ನ ದೇಸಾಯಿಗೌಡನ ಆ ಜನ್ಮ ವೈರಿ ನಾನು. ಮೇಲಾಗಿ ನೀವು ತುಂಬಾ ಶ್ರೀಮಂತರು, ನಾವು ಬಡವರು. ನಮಗೂ ನಿಮಗೂ ಎಲ್ಲಿಯ ಹೊಂದಾಣಿಕೆ? ನೋಡಿ, ದಯವಿಟ್ಟು ಅಂತ ಮಾತುಗಳಿಂದ ಮಾತಾಡಬೇಡಿ. ನಿನ್ನ ಕೈ ಹಿಡಿದು ನನ್ನ ಕೊಳ್ಳಿಗೆ ಮಾಂಗಲ್ಯವನ್ನು ಕೊಟ್ಟು ನಿನ್ನ ಸತಿಯನ್ನಾಗಿ ಸ್ವೀಕರಿಸಿದ್ದು ನನ್ನ ಕಾಲು. ಎದ್ದೇಳು ರೇಣುಕಾ, ಎದ್ದೇಳು. ಈ ಕಾಡು ದೇವತೆ ಸಾಕ್ಷಿಯಾಗಿ ನಿನ್ನನ್ನು ನನ್ನ ಬಾಳಿನ ಜ್ಯೋತಿಯನ್ನಾಗಿ ಸ್ವೀಕರಿಸಿದ್ದೇನೆ. ಎಲ್ಲಿ ನಗು ನಗುತ್ತಾ ಹಾಡೊಂದು ಪ್ರೇಮ ಗೀತೆಯನ್ನು.
Yo